ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 2026ರ ರೈಲ್ವೆ ಇಲಾಖೆಯ ಮೊದಲ ನೇಮಕಾತಿ ಆರಂಭ ಆಗಿದೆ. RRB ALP ಹುದ್ದೆಗಳಿಗೆ ಅಧಿಕೃತವಾದ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು 15ನೇ ತಾರೀಕಿನಿಂದ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಹಾಗೆ ನಮ್ಮ ವಾಟ್ಸಪ್ ನಂಬರ್ ಮತ್ತು ವೆಬ್ಸೈಟ್ನ ಡೀಟೇಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ವೆಬ್ಸೈಟಲ್ಲಿ ನಿಮಗೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಗೂಗಲ್ನಲ್ಲಿ KPSC ಜಂಕ್ಷನ್ ಅಂತ ಸರ್ಚ್ ಮಾಡಿ kpscjunction.in ಅನ್ನೋ ವೆಬ್ಸೈಟ್ಗೆ ಹೋಗಿ ನೀವು ನಮ್ಮ ಸ್ಟಡಿ ಮೆಟೀರಿಯಲ್ಸನ್ನು ಪಡ್ಕೋಬೋದು ಮತ್ತು ವಾಟ್ಸಪ್ ಮೂಲಕ ಕ್ವಶನ್ ಪೇಪರ್ಸ್ಗಳನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ. RRB ALP 2026ರ ನೇಮಕಾತಿ CEN01 2026 ಸಂಪೂರ್ಣ ಮಾಹಿತಿಯನ್ನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಓವರ್ಲುಕ್ಕನ್ನು ನೋಡೋದಾದರೆ ಲೆವೆಲ್ 2 ಪೇ ಸ್ಕೇಲ್ನ ಹುದ್ದೆಗಳೇ ಇರ್ತವೆ. 11,127 ಹುದ್ದೆಗಳು ಭಾರತಾದ್ಯಂತ ಕಂಡುಬರ್ತವೆ. ಟೋಟಲ್ ವೇಕೆನ್ಸಿ ಸೆಂಟ್ರಲ್ ಗೌರ್ಮೆಂಟ್ನ ಜಾಬ್ ಆಪರ್ಚುನಿಟಿ, ಪ್ಯಾನ್ ಇಂಡಿಯಾ ಪೋಸ್ಟಿಂಗ್ ಆಪರ್ಚುನಿಟಿಗಳನ್ನು ಈ ಒಂದು ಹುದ್ದೆಯವ್ರದ್ದಿರುತ್ತೆ. ALP ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ಸ್ ಅಂತ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕಂಡುಬರುವಂತಹ ಪ್ರೀಮಿಯಂ ಆಪರ್ಚುನಿಟಿ. ಇಂಜಿನಿಯರಿಂಗ್ ಮತ್ತು ಟೆಕ್ನಿಕಲ್ ಗ್ರ್ಯಾಜುಯೇಟ್ಸ್ ಏನಿರ್ತಾರೆ ಅವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕ್ಬೋದು. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ 15 ಮೇ 2026ರಿಂದ ಅಫಿಷಿಯಲ್ ಆಗಿ ಓಪನ್ ಆಗುತ್ತೆ ಅಪ್ಲೈ ಮಾಡೋದಕ್ಕೆ. ರಿಜಿಸ್ಟ್ರೇಷನ್ನು ಜೂನ್ 14ನೇ ತಾರೀಕು ಕೊನೆಯಾಗುತ್ತೆ. ಮಾಡಿಫಿಕೇಷನ್ ಮಾಡೋದಕ್ಕೆ ನಿಮಗೆ ಜೂನ್ 15ರಿಂದ 24ರ ತನಕ ಅವಕಾಶವನ್ನು ಕೊಟ್ಟಿರ್ತಾರೆ. ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ CBT1 ಟೆಂಟೇಟಿವ್ ಎಕ್ಸಾಮಿನೇಷನ್ನ ಡೇಟ್ ನಿಮಗೆ ಬಿಡುವಂಥ ಸಾಧ್ಯತೆ ಪ್ರಸ್ತುತವಾಗಿ ಇದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೊದಲನೇದಾಗಿ ಏಜ್ ಲಿಮಿಟ್ಟು 18ರಿಂದ 30 ವರ್ಷಗಳಿರಬೇಕಾಗುತ್ತೆ. ಏಜ್ ಲಿಮಿಟ್ಟು ಜುಲೈ 1, 2026ಕ್ಕೆ. ಈ SC ST ಅಭ್ಯರ್ಥಿಗಳಾದರೆ ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಇರುತ್ತೆ. ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ. OBC ಅಭ್ಯರ್ಥಿಗಳಾದರೆ 3 ವರ್ಷಗಳ ಏಜ್ ಲಿಮಿಟನ್ನು ಕೊಡ್ತಾರೆ. ಅಂದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ SC ST ಅಭ್ಯರ್ಥಿಗಳಾದರೆ 35 ತನಕ ಇದ್ದರೂ ಅಪ್ಲೈ ಮಾಡ್ಬೋದು. OBC ಅವರಾದರೆ 33 ತನಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ನು SSLC ಪಾಸ್ ಆಗಿರೋ ಜೊತೆಗೆ ITI ಆಗಿರಬೇಕು. ಸ್ಪೆಷಲ್ ಟ್ರೇಡ್ಸ್ ಅಂತ ಹೇಳ್ತೀವಿ. ಫಿಟ್ಟರು, ಎಲೆಕ್ಟ್ರಿಷಿಯನ್ ಹುದ್ದೆಗಳನ್ನು ಮಾಡಿದರೆ ITIಯಲ್ಲಿ ಈಸಿಯಾಗಿ ನೀವು ಕ್ವಾಲಿಫೈ ಆಗ್ತೀರಾ. ಆಲ್ಟರ್ನೇಟ್ ಬಂದರೆ ಡಿಪ್ಲೊಮೊ ಡಿಗ್ರಿ ಆಗಿರಬೇಕು. ಮೆಕ್ಯಾನಿಕಲು, ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸು ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಈ ಹುದ್ದೆಗಳಿಗೆ ಹಾಕ್ಬೋದಾಗಿರುತ್ತೆ. ಸೊ ಇದು ಬೇಸಿಕ್ ಐಡಿಯಾಸ್ ನಿಮಗೆ ಇದು ಗೊತ್ತಿರಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ. ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಅಂತ. ಮೆಡಿಕಲ್ ಸ್ಟ್ಯಾಂಡರ್ಡ್ನ ಚೆಕ್ ಮಾಡಿದ್ರೆ ಗೂಗಲ್ನಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಂಪಲಾಗಿ ಗೊತ್ತಾಗುತ್ತೆ. ದ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಫಾರ್ ALP ಸ್ಟ್ರಿಕ್ಟ್ಲಿ ಮಾನಿಟರ್ಡ್ A1 ಸ್ಟ್ಯಾಂಡರ್ಡ್ ಇರ್ತದೆ. ಡಿಸ್ಟೆಂಟ್ ವಿಷನ್ನು 6/6 ಇರಬೇಕು. ವಿತೌಟ್ ಗ್ಲಾಸಸ್ ಕೂಡ 6/6 ಇರಬೇಕು. ಕ್ಯಾಂಡಿಡೇಟ್ ವಿತ್ ಐ ಸರ್ಜರಿ ಆರ್ ಇನ್ಎಲಿಜಿಬಲ್. ಯಾರ್ಯಾರಿಗೆ ಕಣ್ಣಿನ ಸರ್ಜರಿ ಆಗಿದೆಯೋ ಅವರು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗೋದಿಲ್ಲ. ಕಲರ್, ನೈಟ್ ಆ್ಯಂಡ್ ಫೀಲ್ಡ್ ವಿಷನ್ ಮಸ್ಟ್ ಬಿ ನಾರ್ಮಲ್. ಕಲರ್ ವಿಷನು, ನೈಟ್ ವಿಷನು, ಫೀಲ್ಡ್ ವಿಷನ್ ಎಲ್ಲ ಕೂಡ ನಾರ್ಮಲ್ ಇರಬೇಕು. ಹಾಗಿದ್ರೆ ಮಾತ್ರ ಈ ಹುದ್ದೆಗಳಿಗೆ ದಯವಿಟ್ಟು ಅರ್ಜಿಗಳನ್ನು ಹಾಕಿ. ಪೇ ಲೆವೆಲ್ ಬಂದ್ಬಿಟ್ಟು ಲೆವೆಲ್ 2 7 CPC, 8 CPC ಬಂದಿಲ್ಲ. 7 CPC ಅಪ್ಲೈ ಆದರೆ ಲೆವೆಲ್ 2 ಇರ್ತದೆ. ಇನಿಷಿಯಲ್ ಬೇಸಿಕ್ ಸ್ಯಾಲ್ರಿ 19,900. ಗ್ರಾಸ್ ಸ್ಯಾಲ್ರಿ ನಿಮಗೆ 45,000 ತನಕ ಹೋಗುತ್ತೆ. HRA, DA, ಟ್ರಾನ್ಸ್ಪೋರ್ಟು ಮತ್ತು ರನ್ನಿಂಗ್ ಅಲವೆನ್ಸ್ ಎಲ್ಲ ಈ ಒಂದು ಹುದ್ದೆಯಲ್ಲಿ ಇರುತ್ತೆ. ಸೆಲೆಕ್ಷನ್ ಪ್ರಾಸೆಸ್ಸು CBT1 ಇರುತ್ತೆ. ಮ್ಯಾಥ್ಸು, ಸೈನ್ಸು, ರೀಸನಿಂಗು ಸಿಲೆಬಸನ್ನು ನೀವು ನೋಟಿಫಿಕೇಷನ್ ಜೊತೆಲೇ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಮ್ಮ ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. CBT1 ಪಾಸ್ ಆದವ್ರಿಗೆ CBT2 ಕರೀತಾರೆ. CBT2 ಅಲ್ಲಿ ಪಾರ್ಟ್ A ಮತ್ತು ಪಾರ್ಟ್ B ಅಂತ ಇರುತ್ತೆ. ಒಂದು ಮೆರಿಟ್ ಬೇಸ್ಡು, ಇನ್ನೊಂದು ಟ್ರೇಡ್ ಟೆಸ್ಟ್ ಅಂತ. ಇದನ್ನೆಲ್ಲ ನೀವು ನೋಟಿಫಿಕೇಷನ್ ಅಡಿ ನೋಡ್ಕೊಳ್ಳಿ. ಇನ್ನು ಮೂರನೇದು CBAT ಅಂತ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಥವಾ ಸೈಕೋ ಟೆಸ್ಟ್ ಅಂತ ಕರೀತಾರೆ. ಈ ಒಂದು ಸ್ಟೇಜ್ಗಳನ್ನು ಪಾಸ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಕೂಡ ಇರ್ತವೆ. ಇನ್ನು CBT1ನ ಸ್ಟ್ರಕ್ಚರ್ ಕಾಮನ್ ಆಗಿರುವಂಥ ಎಕ್ಸಾಮ್ ಇದು. CBT1 ಮ್ಯಾಥಮೆಟಿಕ್ಸ್ದು 20 ಕ್ವಶನ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ದು 25 ಕ್ವಶನ್ನು, ಜನರಲ್ ಸೈನ್ಸ್ದು 20 ಕ್ವಶನ್ನು ಮತ್ತು ಜನರಲ್ ಅವೇರ್ನೆಸ್ದು 10 ಕ್ವಶನ್ನು. 60 ನಿಮಿಷಗಳ ಕಾಲಾವಕಾಶ ಅಂದರೆ 1 ಗಂಟೆಗಳ ಕಾಲಾವಕಾಶ ಎಕ್ಸಾಮ್ನಲ್ಲಿ ನಿಮಗೆ ಕೊಡ್ತಾರೆ. 75 ಪ್ರಶ್ನೆಗಳಿರ್ತವೆ, 75 ಅಂಕಗಳು. ನೆಗೆಟಿವ್ ಮಾರ್ಕಿಂಗು 1/3 ಇರುತ್ತೆ. ಅಂದರೆ 3 ತಪ್ಪಾದ ಉತ್ತರಗಳನ್ನು ನೀವು ಕೊಟ್ಟರೆ 1 ಅಂಕವನ್ನು ಕಳ್ಕೊತೀರಾ. ಇನ್ನು CBT2 ಎಕ್ಸಾಮ್ ಏನಿದೆ ಅದು ಪಾರ್ಟ್ ಎಯಲ್ಲಿ 90 ಕ್ವಶನ್ನು 100 ಕ್ವಶನ್ಸ್ಗಿರುತ್ತೆ. 1.5 ಗಂಟೆ ಕಾಲಾವಕಾಶ ಕೊಡ್ತಾರೆ. ಎರಡನೇದು ಪಾರ್ಟ್ B 75 ಕ್ವಶನ್ಸ್ 60 ನಿಮಿಷ ಕಾಲಾವಕಾಶವನ್ನು ಕೊಡ್ತಾರೆ. ಪಾರ್ಟ್ B ಇದೆಯಲ್ಲ ಅದು ಕ್ವಾಲಿಫೈ ಆಗಬೇಕು. ನೀವು 35% ಮಾರ್ಕ್ಸನ್ನು ಪಡೆದುಕೊಂಡು ಕ್ವಾಲಿಫೈ ಆಗಬೇಕಾಗತ್ತೆ. ಪಾರ್ಟ್ ಎಯಲ್ಲಿ ಸ್ಕೋರ್ ಮಾಡಬೇಕಾಗತ್ತೆ.
ಸೊ ಇವಾಗ ಇಲ್ಲಿ ಮೇಜರಾಗಿ ಓಪನಿಂಗ್ಸ್ ಓವರಾಲ್ ಇಂಡಿಯಾದಲ್ಲಿ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಯಾವ್ಯಾವ ಝೋನಲ್ಲಿ ಎಷ್ಟೆಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಝೋನ್ಗಳನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಬೆಂಗಳೂರು ಝೋನಲ್ಲಿ 200 ಪೋಸ್ಟರ್ಸು ಅವೈಲೇಬಲ್ ಇದೆ. ಸೊ ಆಸಕ್ತಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹಾಕಿ. ಮೇನ್ ಆಗಿ ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಇರಬೇಕು, ಜೊತೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸ್ಟ್ಯಾಂಡರ್ಡ್ ಆಗಿರಬೇಕು, ಸರ್ಟಿಫಿಕೇಟ್ಸ್ ಎಲ್ಲ ನಿಮ್ಮ ಹತ್ರ ರೆಡಿ ಇರಬೇಕು. ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ರು ಕೂಡ SC/ST ಸರ್ಟಿಫಿಕೇಟ್ ನಿಮ್ಮ ಹತ್ರ ರೆಡಿ ಇರಬೇಕಾಗುತ್ತೆ. ಇವೆಲ್ಲ ಮಾಹಿತಿಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಈ ಕೂಡಲೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಅರ್ಜಿಯನ್ನು ಹಾಕೋದು ಸುಲಭ. RRB ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, ಇದುವರೆಗೂ ನೀವು ರೈಲ್ವೆ ಇಲಾಖೆಯ ಪರೀಕ್ಷೆಗಳಿಗೆ ಅರ್ಜಿ ಹಾಕಿಲ್ಲ ಅಂದರೆ ಮೊದಲನೇ ಬಾರಿ ಆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಯೂಟ್ಯೂಬಲ್ಲಿ ನೀವು ವೀಡಿಯೋವನ್ನು ನೋಡಿಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಆಲ್ರೆಡಿ ಕ್ರಿಯೇಟ್ ಮಾಡಿರೋರಿದ್ದರೆ ಮತ್ತೆ ಇನ್ನೊಂದು ಅಕೌಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲಿ ಹೋಗಿ ಡೈರೆಕ್ಟು ಪೇಮೆಂಟನ್ನು ಮಾಡಿ ಸೆಲೆಕ್ಷನನ್ನು ಮಾಡಿಕೊಂಡು ಈ ಪೋಸ್ಟನ್ನು ಅಲ್ಲಿರುವ ಪ್ರೋಸೆಸನ್ನು ಫಾಲೋ ಮಾಡಿ ಪೇಮೆಂಟನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹೆಚ್ಚಿನ ತಯಾರಿಯನ್ನು ನೀವು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೇಕು ಅಂದರೆ ಆಲ್ರೆಡಿ ನಿಮಗೆ ವಾಟ್ಸಪ್ ನಂಬರು ಮತ್ತು ವೆಬ್ಸೈಟ್ನ ಡೀಟೇಲ್ಸ್ ಕೊಟ್ಟಿದ್ದೀನಿ. ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಲಿದೆ. www.rrbnc.gov.in ಅಂತ ಬೆಂಗಳೂರಿನ ವೆಬ್ಸೈಟು. ಕರ್ನಾಟಕದಿಂದ ಅಪ್ಲಿಕೇಶನ್ ಹಾಕಂಥ ಅಭ್ಯರ್ಥಿಗಳು ಈ ವೆಬ್ಸೈಟ್ಗೆ ಹೋಗಿ ಇಮೇಲ್ ID official@rrb.gov.in ಅಂತ ಇಲ್ಲಿ ಕೂಡ ನೀವು ನಿಮ್ಮ ಮಾಹಿತಿಗಳನ್ನು ಪಡ್ಕೋಬೋದಾಗಿರುತ್ತೆ. ಡೌಟ್ಸ್ ಇದ್ದರೆ ನೀವು ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಇನ್ನು ಅಫಿಷಿಯಲ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಇರುತ್ತೆ. ಅದರಲ್ಲಿ ನಿಮಗೆ ಸಿಲೆಬಸ್ ಇರುತ್ತೆ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಥ್ರೂಔಟ್ ನಿಮ್ಗೆ ಏನೇನು ಡೌಟ್ಸ್ ಇರುತ್ತೋ ಈ ಒಂದು ಎಕ್ಸಾಮಿನೇಷನಲ್ಲಿ CBT 1ಅಲ್ಲಿ ಸಿಲೆಬಸ್ ಏನಿರುತ್ತೆ ಅನ್ನೋದು, CBT 2ಅಲ್ಲಿ ಸಿಲೆಬಸ್ ಏನಿರುತ್ತೆ ಅನ್ನೋದು, ಸೆಲೆಕ್ಷನ್ ಪ್ರೊಸೆಸ್ ಏನಾಗುತ್ತೆ ಅನ್ನೋದು, ಸೊ ಎಲ್ಲದರ ಸಂಪೂರ್ಣ ಮಾಹಿತಿ ಏನಿದೆ ಅದು ನಿಮಗೆ ನೋಟಿಫಿಕೇಷನಲ್ಲಿ ಇರುತ್ತೆ. ಜೊತೆಗೆ CBIT ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗೆ ನಡೀತದೆ, ಜೊತೆಗೆ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಪೇಜ್ ನಂಬರ್ 16ಗೆ ಹೋದರೆ ನೀವು ಹೌ ಟು ಅಪ್ಲೈ ಅಂತ ಇರುತ್ತೆ. ಯಾವ ಥರ ಅಕೌಂಟನ್ನು ಕ್ರಿಯೇಟ್ ಮಾಡೋದು, ಮೊದಲನೇ ಸಾರಿ ಆ ಒಂದು ಅರ್ಜಿಯನ್ನು ಹಾಕ್ತಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಇರುತ್ತೆ. ಆ ಗೈಡೆನ್ಸನ್ನು ಓದ್ಕೊಂಡು ನೀವು ಎಕ್ಸಾಮ್ಗೆ ಅರ್ಜಿಯನ್ನು ಹಾಕ್ಬೋದು. ಜೊತೆಗೆ ಕರ್ನಾಟಕದಿಂದ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಕನ್ನಡದಲ್ಲಿ ಕೂಡ ಪರೀಕ್ಷೆಯನ್ನು ಬರಿಬೋದಾಗಿರುತ್ತೆ. ಸೊ ರೀಸೆಂಟ್ ಆಗಿರುವಂಥ ಫೋಟೋಗ್ರಫಿ ಮತ್ತು ಸಿಗ್ನೇಚರನ್ನು ಅಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದವರೆಗೂ ಧನ್ಯವಾದಗಳು.